ಜೈ ಭಾರತ್, ವಂದೇ ಮಾತರಂ. ಡೊನಾಲ್ಡ್ ಟ್ರಂಪ್ ಅವರು ಚುನಾವಣೆ ರ್ಯಾಲಿಯಲ್ಲಿ ಒಂದು ಮಾತು ಹೇಳುತ್ತಾರೆ. ಪ್ರಪಂಚನಾದ್ಯಂತ ನಡೆಯುತ್ತಿರುವ ಕೆಲವೊಂದು ಯುದ್ಧಗಳನ್ನು ನಾನು ತಡಿತೀನಿ ಅಂತ. ಆದರೆ ಪ್ರಚಾರಣದ ವೇಳೆ ಅದರ ಜೊತೆಗೆ ಮತ್ತೊಂದು ಹೇಳಿಕೆಯನ್ನು ಕೂಡ ನೀಡಿದ್ರು. ಅದು ಏನಂದರೆ, ಬೇರೆ ರಾಷ್ಟ್ರಗಳಿಗೆ ನಾವು ನೀಡುತ್ತಿರುವ ಹಣದ ಫಂಡಿಂಗನ್ನು ನಾವು ನಿಲ್ಲಿಸ್ತೀವಿ ಅಂತ. ಅವರ ಈ ಹೇಳಿಕೆಯಿಂದಾಗಿ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಅಮೆರಿಕ ಬೇರೆ ರಾಷ್ಟ್ರಗಳಿಗೆ ಫಂಡಿಂಗ್ ಮಾಡುತ್ತೆ ಅಂತ. ಆ ಫಂಡಿಂಗ್ ಇದೆಯಲ್ಲ, ಆ ರಾಷ್ಟ್ರದಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಕೂಡ ಮಾಡಬಹುದು, ಹಾಗೆ ಅಶಾಂತಿಯನ್ನು ಕೂಡ ಸೃಷ್ಟಿಸಬಹುದು. ಕೆಲವೊಂದು ರಾಷ್ಟ್ರದಲ್ಲಿ ನಡೆಯುತ್ತಿರುವ ಈ ಅಶಾಂತಿಗೆ ಅಮೆರಿಕ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಇನ್ವಾಲ್ವ್ ಆಗಿದೆ. ಕೆಲವೊಂದು ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ, ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ನೋಡಿ. ರಷ್ಯಾ ತನ್ನ ರಾಷ್ಟ್ರದಲ್ಲೇ ಆಯುಧಗಳನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅವರು ಎಲ್ಲ ಥರದ ಆಯುಧಗಳನ್ನು ಕೂಡ ಸೃಷ್ಟಿ ಮಾಡಿ ಬೇರೆ ರಾಷ್ಟ್ರಗಳಿಗೂ ಕೂಡ ಸಪ್ಲೈ ಮಾಡ್ತಾರೆ. ಆದರೆ ಯುಕ್ರೇನ್ ವಿಚಾರದಲ್ಲಿ ಹಾಗಲ್ಲ. ಯುಕ್ರೇನ್ ಕೆಲವೊಂದು ಸಣ್ಣ ಪುಟ್ಟ ಆಯುಧಗಳನ್ನು ಸೃಷ್ಟಿಸಬಹುದು. ಇನ್ನು ದೊಡ್ಡ ಮಟ್ಟದ ಆಯುಧಗಳು ಆ ರಾಷ್ಟ್ರಕ್ಕೆ ಸಪ್ಲೈ ಮಾಡಲಾಗುತ್ತೆ. ಯುರೋಪಿಯನ್ ರಾಷ್ಟ್ರಗಳು ಹಾಗೂ ಅಮೆರಿಕ ಆ ರಾಷ್ಟ್ರಗಳಿಗೆ ಸಪ್ಲೈ ಮಾಡುತ್ತಿತ್ತು. ಅದರ ಜೊತೆಗೆ ಅಮೆರಿಕ ಫಂಡಿಂಗ್ ಕೂಡ ಮಾಡುತ್ತಿತ್ತು. ಆ ಫಂಡಿಂಗ್ ಹಣದಿಂದಾಗಿ ಯುಕ್ರೇನ್ ಶಸ್ತ್ರಾಸ್ತ್ರಗಳನ್ನು ಕೂಡ ಖರೀದಿ ಮಾಡುತ್ತಿತ್ತು. ಇದು ರಷ್ಯಾ ಹಾಗೂ ಯುಕ್ರೇನ್ ವಿಚಾರ. ಇನ್ನು ಪಕ್ಕದ ಬಾಂಗ್ಲಾದೇಶದ ವಿಚಾರಕ್ಕೆ ಬಂದರೆ, ಶೇಖ್ ಹಸೀನಾ ಅವರನ್ನು ಪದಚ್ಯುತಗೊಳಿಸಲು ಅಮೆರಿಕ ಇನ್ವಾಲ್ವ್ ಆಗಿದೆ ಅಂತ ಶೇಖ್ ಹಸೀನಾ ಅವರು ಆರೋಪ ಮಾಡಿದರು. ತದನಂತರ ಅಲ್ಲಿ ಮೊಹಮ್ಮದ್ ಯೂನುಸ್ ಅವರು ಅಧಿಕಾರ ವಹಿಸಿಕೊಂಡರು. ಅವರು ಜೋ ಬೈಡೆನ್ನ ನಿಕಟವರ್ತಿಯಾಗಿದ್ದರು. ಅವರು ಹೇಳಿದಾಗೆ ಇವರು ಕೇಳುತ್ತಿದ್ದರು. ಮೊಹಮ್ಮದ್ ಯೂನುಸ್ ಅವರು ಅಮೆರಿಕಗೆ ಹೋಗಿ ಜೋ ಬೈಡೆನ್ ಹತ್ರ ಒಂದು ಕ್ಲೋಸ್ ಆಗಿ ಕೂಡ ಮಾತಾಡುತ್ತಿದ್ದರು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ವಿಚಾರದಲ್ಲೂ ಕೂಡ ಹಾಗೆ ಅಮೆರಿಕದ ಪ್ರಭಾವ ಇದ್ದೇ ಇತ್ತು. ಯಾವಾಗ ಅಮೆರಿಕದ ಅಧ್ಯಕ್ಷರಾಗಿ ಟ್ರಂಪ್ ಆಯ್ಕೆಯಾದರೋ ಕೆಲವೊಂದು ರಾಷ್ಟ್ರದ ಮುಖವು ತುಂಬ ಸಣ್ಣದಾಗಿದೆ. ಯಾಕೆಂದರೆ ಅವರಿಗೆ ಒಂದು ಅನುಮಾನವಿತ್ತು, ಟ್ರಂಪ್ ಅಧಿಕಾರಕ್ಕೆ ಬಂದರೆ ನಮಗೆ ಫಂಡಿಂಗ್ ಹಣ ಸಿಗಲ್ಲ ಅಂತ. ಈಗ ಅದೇ ರೀತಿಯಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಬೇರೆ ರಾಷ್ಟ್ರಕ್ಕೆ ನೀಡುತ್ತಿರುವ ಫಂಡಿಂಗನ್ನು ನಿಲ್ಲಿಸಿದ್ದಾರೆ. ಇನ್ನು ಅವರ ಅಧಿಕಾರದ ದಕ್ಷತೆಯನ್ನು ಹೆಚ್ಚಿಸಲು ಈ ನಿರ್ಧಾರ ತೆಗೆದುಕೊಂಡಿದ್ದಾಗಿ ಕೂಡ ಹೇಳಿದರು. ಹಾಗಂತ ಇದು ಬಾಂಗ್ಲಾದೇಶ ಹಾಗೂ ಯುಕ್ರೇನ್ಗೆ ಮಾತ್ರ ಸೀಮಿತನ ಅಂತ ನೋಡೋದಾದರೆ ಖಂಡಿತವಾಗಿಯೂ ಅಲ್ಲ. ಪಾಕಿಸ್ತಾನಕ್ಕೂ ಕೂಡ ಈ ಅಮೆರಿಕದಿಂದ ಫಂಡಿಂಗ್ ಹಣ ಸಿಗಲ್ಲ. ಈ ಪಾಕಿಸ್ತಾನ ಯಾವ ವಿಚಾರದಲ್ಲಿ ಅಮೆರಿಕವನ್ನು ನಂಬಿತ್ತೋ ಈಗ ಅದೇ ಅಮೆರಿಕ ಇವರಿಗೆ ಕೈಕೊಟ್ಟಿದೆ. ಈ ನಿರ್ಧಾರದಿಂದ ಭಾರತಕ್ಕೆ ಏನು ಅಡ್ವಾಂಟೇಜ್ ಅಂದರೆ, ಅಮೆರಿಕ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನಕ್ಕೆ ಈ ಫಂಡಿಂಗ್ ಮಾಡುತ್ತೆ. ಆ ಎರಡು ರಾಷ್ಟ್ರಗಳ ಡೆವಲಪ್ಮೆಂಟ್ಗಾಗಿ, ಅಲ್ಲಿರುವ ಜನರ ಒಂದು ಸುಧಾರಣೆಗಾಗಿ. ಆದರೆ ಆ ರಾಷ್ಟ್ರಗಳು ಅದನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿಲ್ಲ. ಅವರು ಭಾರತ ವಿರೋಧಿಗಳಿಗೆ ಅವರು ಉಪಯೋಗಿಸುತ್ತಾರೆ. ಇಲ್ಲಿ ಭಾರತವು ಕೂಡ ಏನು ಮಾಡುವ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಅವರು ಉಗ್ರಗಾಮಿಗಳ ವಿರುದ್ಧ ಹೋರಾಡಬೇಕಷ್ಟೇ. ಈ ಶತ್ರು ರಾಷ್ಟ್ರಗಳು ಮಾಡುವ ಪಿತೂರಿಗೆ ಭಾರತವು ಕೂಡ ಪ್ರತಿರೋಧ ತೋರಿಸುತ್ತಿತ್ತು. ಅಮೆರಿಕದ ಈ ನಿರ್ಧಾರದಿಂದ ಭಾರತ ಸ್ವಲ್ಪ ಮಟ್ಟಿಗೆ ನಿರಾಳವಾಗಿದೆ. ಅವರು ಎಲ್ಲ ರಾಷ್ಟ್ರಗಳ ಫಂಡಿಂಗನ್ನು ನಿಲ್ಲಿಸಿದಾರಾ ಅಂತ ನೋಡೋದಾದರೆ ಖಂಡಿತವಾಗಿಯೂ ಇಲ್ಲ. ಅಮೆರಿಕದ ಮಿತ್ರ ರಾಷ್ಟ್ರನಾದ ಇಸ್ರೇಲ್ಗೆ ಅವರು ಫಂಡಿಂಗ್ ನೀಡುವುದನ್ನು ನಿಲ್ಲಿಸಲ್ಲ ಅಂತ ಕೂಡ ಹೇಳಿದರು. ಅವರಿಗೆ ಫಂಡಿಂಗ್ ಮುಂದುವರಿಸುತ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಭರವಸೆ ನೀಡಿದ್ದಾರೆ. ಅಮೆರಿಕದ ಈ ನಿರ್ಧಾರದಿಂದ ಮುಂಬರುವ ದಿನಗಳಲ್ಲಿ ಈ ಜಗತ್ತಿನಾದ್ಯಂತ ಯಾವ ಪರಿಣಾಮ ಬೀಳುತ್ತೆ ಅಂತ ಗೊತ್ತಿಲ್ಲ. ಈ ಫಂಡಿಂಗನ್ನು ನಿಲ್ಲಿಸಿ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ. ಇದು ಕೇವಲ ಆರಂಭವಷ್ಟೇ. ಇನ್ನು ಮುಂಬರುವ ದಿನಗಳಲ್ಲಿ ಅವರು ಇನ್ನಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಇನ್ನು ಕೆಲವೊಂದು ರಾಷ್ಟ್ರಗಳಿಗೆ ಇವರ ನಿರ್ಧಾರ ಕಷ್ಟವಾಗಬಹುದು. ಕೆಲವೊಂದು ಬಡ ರಾಷ್ಟ್ರಗಳಿಗೆ ಅಮೆರಿಕ ನೀಡುತ್ತಿದ್ದ ಈ ಫಂಡಿಂಗನ್ನು ನಿಲ್ಲಿಸಿದರೆ ಆ ರಾಷ್ಟ್ರಗಳಿಗೆ ತುಂಬ ಕಷ್ಟವಾಗಲಿದೆ. ಅಂತಹ ರಾಷ್ಟ್ರಗಳಲ್ಲಿ ಇನ್ನಷ್ಟು ಆರ್ಥಿಕ ಪರಿಸ್ಥಿತಿ ಹದಗೆಡಲಿದೆ.